ಕೋಲಾರದಲ್ಲೂ ಈಗ ಬಿಡದಿ ಮಾದರಿಯಲ್ಲಿ ಭೂ ಹೋರಾಟದ ಕಿಚ್ಚು ತೀವ್ರವಾಗ್ತಾ ಇದೆ. ಫಲವತ್ತಾದಂತಹ ಭೂ ಸ್ವಾಧೀನವನ್ನು ಖಂಡಿಸಿ ಬೀದಿಗಿಳಿದಿದ್ದಾರೆ ಅನ್ನದಾತರು. ಫಲವತ್ತಾಗಿರುವ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ತಾ ಇರೋದನ್ನು ಖಂಡಿಸಿ ಅನ್ನದಾತರು ಬೀದಿಗಿಳಿದಿದ್ದಾರೆ. ರಕ್ತ ಕೊಡ್ತೀವಿ ಆದರೆ ನಮ್ಮ ಭೂಮಿ ಕೊಡಲ್ಲ ಅಂತ ರೈತರು ರಣಕಹಳೆ ಮೊಳಗಿಸಿದ್ದಾರೆ. ಕೆಐಎಡಿಬಿ ಭೂ ಸ್ವಾಧೀನ ಕಾಯ್ದೆಯನ್ನ ವಿರೋಧಿಸಿ ರೈತರು ರಣಕಹಳೆ ಮೊಳಗಿಸಿದ್ದಾರೆ. ಟ್ರ್ಯಾಕ್ಟರ್ ಚಕ್ಕಡಿ ಸಮೇತವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಕಾಲ್ನಡಿಗೆ ಕೂಡ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಚಲೋ ಅಂತ ಇದೀಗ ಜಿಲ್ಲಾಧಿಕಾರಿ ಕಚೇರಿಗೆ ಟ್ರ್ಯಾಕ್ಟರು ಚಕ್ಕಡಿ ಸಮೇತವಾಗಿ ಬಂದಿದ್ದಾರೆ. ಈ ಕೂಡಲೇ ಭೂ ಸ್ವಾಧೀನವನ್ನ ಕೈ ಬಿಡಬೇಕು ಅಂತ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ. ಜಿಲ್ಲಾ ಭವನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ, ಕಲಾಭವನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಕಾಲ್ನಡಿಗೆ ಮೂಲಕವಾಗಿ ಪಾದಯಾತ್ರೆ ಮಾಡಿದ್ರು. ಧಾರವಾಡದ ಗುಳೇದಕೊಪ್ಪ, ಮದಿಕೊಪ್ಪ, ಕಲ್ಲಾಪುರ ಸೇರಿ ಹಲವಾರು ಗ್ರಾಮದ ರೈತರು ಹೋರಾಟ ಮಾಡಿದ್ದಾರೆ. ಇನ್ನು ಹಲವಾರು ಸಂಘಟನೆ, ಬೇರೆ ಬೇರೆ ಗ್ರಾಮದ ಜನ ಈ ಒಂದು ಕಾಲ್ನಡಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಸಾವಿರಾರು ಎಕರೆ ಭೂ ಸ್ವಾಧೀನಕ್ಕೆ ಕೆಐಎಡಿಬಿ ಮುಂದಾಗಿದೆ. ಯಾವ ರೀತಿ ಬಿಡದಿಯಲ್ಲಿ ಭೂ ಸ್ವಾಧೀನಕ್ಕೆ ಮುಂದಾಗಿತ್ತು ಸರ್ಕಾರ, ಅದೇ ರೀತಿಯಾಗಿ ಅಲ್ಲೂ ಕೂಡ ಭೂ ಸ್ವಾಧೀನ ನಡೀತಾ ಇತ್ತು. ಇದನ್ನು ವಿರೋಧಿಸಿ ರೈತರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ರಿ, ಡೆವಲಪ್ಮೆಂಟ್ ಮಾಡ್ತೀರಾ, ಗಗನಚುಂಬಿ ಕಟ್ಟಡಗಳನ್ನು ಕಟ್ತೀರಾ, ಸ್ಮಾರ್ಟ್ ಸಿಟಿಗಳನ್ನು ನಿರ್ಮಾಣ ಮಾಡ್ತೀರಾ, ಏನು ಮಾಡ್ತೀರಾ ಮಾಡಿ, ಬೇಡ ಅಂದವ್ರು ಯಾರು? ಅದಕ್ಕೆ ಅಂತ ಬಂಜರು ಜಮೀನುಗಳಿದ್ದಾವೆ. ಈ ಅಭಿವೃದ್ಧಿ ಮಾಡೋದಕ್ಕೆ ಫಲವತ್ತಾಗಿರೋ ಭೂಮಿಗಳೇ ಬೇಕಾ ನಿಮಗೆ? ಇದು ರೈತರ ಆಕ್ರೋಶ. ರೈತರು ಹೇಳ್ತಾ ಇರೋದೀಗ ಫಲವತ್ತಾಗಿರೋ ಭೂಮಿನೇ ಬೇಕೇನ್ರಿ ನಿಮಗೆ? ಅದಕ್ಕಾಗಿ ನೀವು ಬೇಕಾದರೆ ಈ ಬಂಜರು ಭೂಮಿಗಳೇನಿದ್ದಾವೆ ಅದನ್ನು ಒತ್ತುವರಿ ಮಾಡ್ಕೊಂಡು ಅಲ್ಲಿ ಪ್ಲಾನಿಂಗ್ ಮಾಡ್ಕೊಂಡು ಅಲ್ಲಿ ಮಾಡಬಹುದಲ್ವೇ? ಇದು ರೈತರ ಜಮೀನನ್ನು, ಫಲವತ್ತಾಗಿರೋ ಜಮೀನನ್ನು ಕಿತ್ಕೊಂಡು ಒಕ್ಕಲೆಬ್ಬಿಸುವಂತಹ ಒಂದು ಪ್ರಕ್ರಿಯೆ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ.